ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಈಗ ನೋಡಿ, ಬೆಳಗ್ಗೆ 10:30 ಆಗಿದೆ. ಎಲ್ಲರೂ ಅವರವರ ಕೆಲಸಕ್ಕೆ ಹೋದರು. ಮಕ್ಕಳು ಕೂಡ ಟ್ಯೂಷನ್ನಿಗೆ ಹೋದರು. ಎಲ್ಲ ನಾಷ್ಟ ಎಲ್ಲ ಮುಗಿಸ್ಕೊಂಡು ಈಗ ನಾನು ಅಡುಗೆ ಮಾಡೋಣ ಅಂತ ಅಡುಗೆ ಮನೆಗೆ ಬಂದಿದ್ದೀನಿ. ನೋಡಿ, ಇವತ್ತು ನಾನು ನುಗ್ಗೆಕಾಯಿ ಹಾಗೆ ತೊಗರಿ ಬೇಳೆ ಹಾಕ್ಕೊಂಡು ಸಾಂಬಾರು ಮಾಡೋಣ ಅಂತ ಬಂದಿದ್ದೀನಿ. ನೋಡಿ, ನುಗ್ಗೆಕಾಯನ್ನು ಎಲ್ಲ ಕಟ್ ಮಾಡ್ಕೋತಾ ಇದ್ದೀನಿ. ನುಗ್ಗೆಕಾಯಿ ಹಾಗೂ ಬೇಳೆ ಹಾಕ್ಕೊಂಡು ಸಾಂಬಾರು ಮಾಡಿದರೆ ತುಂಬಾ ರುಚಿಯಾಗಿರುತ್ತೆ. ಈಗ ನೋಡಿ, ಬೇಳೆ ಕುದಿಯೋದಕ್ಕೆ ನೀರಿಟ್ಕೊಂಡಿದ್ದೀನಿ. ಫಸ್ಟು ಒಂದು ಪಾತ್ರೆಯಲ್ಲಿ ನೀರು ಕಾದ ಮೇಲೆ ಬೇಳೆಯನ್ನು ತೊಳ್ಕೊಂಡು ಹಾಕ್ಕೋಬೇಕು. ಈಗ ನೋಡಿ, ಎಲ್ಲನೂ ಕಟ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಹೊಸದಾಗಿ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆ ವಿಡಿಯೋ ಚೆನ್ನಾಗಿ ಅನಿಸಿದರೆ ಒಂದು ಲೈಕನ್ನು ಕೊಡೋದನ್ನು ಮರಿಬೇಡಿ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ನಮಗೆ ತುಂಬಾ ಮುಖ್ಯ. ನಿಮ್ಮ ಸಪೋರ್ಟ್ ಇಲ್ಲ ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಬೆಳೆಯಲು ಸಾಧ್ಯ ಇಲ್ಲ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ. ಈಗ ನೋಡಿ, ಎಲ್ಲ ನುಗ್ಗೆಕಾಯನ್ನು ಚೆನ್ನಾಗಿ ಸಿಪ್ಪೆ ಎಲ್ಲ ತೆಗೆದು ಕಟ್ ಮಾಡ್ತಾ ಇದ್ದೀನಿ. ನನಗೆ ಇದು ಇಳಿಗೆ ಮಣೆಲಾದರೆ ಬೇಗ ಕಟ್ ಮಾಡೋದಕ್ಕೆ ಆಗುತ್ತೆ. ಅದೇ ಚಾಕುಲಾದರೆ ಲೇಟ್ ಆಗುತ್ತೆ. ಅದಕ್ಕೆ ಇಳಿಗೆ ಮಣೆಯಲ್ಲೇ ಕಟ್ ಮಾಡ್ಕೋತಾ ಇದ್ದೀನಿ. ನೋಡಿ, ಈಗ ನೋಡಿ, ಬೇಳೆ ಹಾಕಬೇಕು. ನೀರು ಕಾಯ್ತಾ ಇದೆ. ಈಗ ನೋಡಿ, ಬೇಳೆ ತೊಳೆದಿಟ್ಕೊಂಡಿದ್ದೆ. ಈಗ ಹಾಕ್ತಾ ಇದ್ದೀನಿ. ನೋಡಿ, ಬೇಳೆನ ಕಾದ ನೀರಲ್ಲಿ ಹಾಕಿದರೆ ಬೇಳೆ ಬೇಗ ಕುದಿಯುತ್ತೆ. ಅದಕ್ಕೆ ನೀರನ್ನು ಕಾಯಿಸಿ ಹಾಕ್ಕೊಂಡಿದ್ದೀನಿ. ಒಬ್ಬೊಬ್ಬರು ಇದು ಬೇಳೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕಲಿಸ್ಕೊಂಡು ಹಾಕೋತಾರೆ. ಆ ಥರನೂ ಮಾಡ್ತಾರೆ. ನಾನು ಇದೇ ಥರ ನೀರನ್ನು ಕಾಯಿಸಿ ಹಾಕ್ತೀನಿ. ಕುಕ್ಕರಲ್ಲಾದರೆ ಹಾಗೆ ಹಾಕಿರ್ತೀನಿ. ಎಲ್ಲ ತೊಳ್ಕೊಂಡು ಎಲ್ಲ ತರಕಾರಿ ಎಲ್ಲ ಹಾಕ್ಕೊಂಡು. ಈ ಕುಕ್ಕರಲ್ಲಿ ಹಾಕಿದರೆ ಏನಾಗುತ್ತೆ, ಎಲ್ಲ ತುಂಬಾ ಬೇಳೆ ಎಲ್ಲ ತುಂಬ ಬೆಂದು ಬಿಡುತ್ತೆ, ಸರಿಯಾಗಲ್ಲ ಅಂತ ಹೇಳಿ ಈಗ ಹಾಗೆ ಇಟ್ಟಿದ್ದೀನಿ ಪಾತ್ರೆಯಲ್ಲಿ. ತುಂಬ ಬೇಳೆ ಕುದ್ರೂ ಸಾರು ಸರಿಯಾಗಲ್ಲ. ಮತ್ತು ನುಗ್ಗೆಕಾಯಿ ಅರ್ಧ ಬೆಂದ ಮೇಲೆ, ಬೇಳೆ ಬೆಂದ ಮೇಲೆ ಹಾಕಬೇಕಾಗತ್ತೆ. ಅದಕ್ಕೆ ಸಲುವಾಗಿ ನಾನು ಹಾಗೆ ಪಾತ್ರೆಯಲ್ಲೇ ಇಟ್ಕೊಂಡಿದ್ದೀನಿ. ಅರ್ಧ ಬೆಂದ ಮೇಲೆ ಮತ್ತೆ ನುಗ್ಗೆಕಾಯಿ ಹಾಕಿದ್ರೆ ಆಯಿತು ಅಂತ ಹೇಳಿ. ಈಗ ನೋಡಿ, ನುಗ್ಗೆಕಾಯಿ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಮತ್ತೆ ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ, ಟೊಮೆಟೊ, ಕೊತ್ತಂಬರಿ ಸೊಪ್ಪು ಎಲ್ಲನೂ ಕಟ್ ಮಾಡಬೇಕು. ಹಾಗೆ ತೆಂಗಿನ ತುರಿಸ್ಬೇಕು. ಈಗ ನೋಡಿ, ಬೇಳೆ ಕುದೀತಾ ಇದೆ, ಸಣ್ಣ ಉರಿಯಲ್ಲಿ ಕುದೀತಾ ಇದೆ. ಅಷ್ಟರಲ್ಲಿ ನಾನು ಎಲ್ಲ ಕಟ್ ಮಾಡಿಕೊಂಡು ಮುಗಿಸ್ಕೋತೀನಿ. ಅಲ್ಲಿ ತನಕ ಮತ್ತು ಮಸಾಲೆ ಎಲ್ಲ ರುಬ್ಕೋಬೇಕು. ರುಬ್ಕೊಂಡು ಎಲ್ಲ ರೆಡಿ ಮಾಡಿ ಇಟ್ಕೋತೀನಿ. ಈ ಕಡೆ ಎಲ್ಲ ಕಟ್ ಮಾಡಿಕೊಂಡು ಈ ಕಡೆ ಅನ್ನಕ್ಕೆ ಇಡಬೇಕು. ಈಗ ನೋಡಿ, ಒಂದು ತೆಂಗಿನಕಾಯಿ ತೊಗೋತಾ ಇದ್ದೀನಿ. ತೊಗೊಂಡು ಎಲ್ಲ ಕ್ಲೀನ್ ಮಾಡಿಕೊಂಡು ಒಡ್ಕೋಬೇಕು. ಕ್ಲೀನ್ ಮಾಡ್ಕೋತಾ ಇದ್ದೀನಿ. ತೆಂಗಿನಕಾಯಿ ಹೊರಗಡೆ ತೊಗೊಂಡು ಹೋಗಿ ಅದನ್ನು ಕ್ಲೀನ್ ಮಾಡಿಕೊಂಡು ಬರ್ತೀನಿ. ಮಕ್ಕಳು ಬರೋದ್ರೊಳಗೆ ಎಲ್ಲ ಅಡುಗೆ ಎಲ್ಲ ಮುಗಿಸ್ಕೋಬೇಕು. ಅಷ್ಟರಲ್ಲಿ ನಾನು ವಿಡಿಯೋ ಎಲ್ಲ ಮುಗಿಸ್ಕೋಬೇಕು. ಅವ್ರು ಬಂದರೆ ಮತ್ತೆ ವಿಡಿಯೋ ಮಾಡೋಕ್ಕೆ ಬಿಡಲ್ಲ. ಆ ಕಡೆ ಈ ಕಡೆ ಬಂದು ಡಿಸ್ಟರ್ಬ್ ಮಾಡ್ತಾನೆ ಇರ್ತಾರೆ. ಹೀಗಾಗಿ ನಾನು ಅವ್ರು ಬರೋದ್ರೊಳಗೆ ಅಡುಗೆ ಮುಗಿಸ್ಕೊಂಡು ವಿಡಿಯೋ ಮಾಡಬೇಕಂತ ಕೂತಿದ್ದೀನಿ. ನೋಡಿ, ಈಗ ತೆಂಗಿನ ಕಾಯನ್ನು ತುರಿಸ್ತಾ ಇದ್ದೀನಿ. ಅದೆಲ್ಲ ರೆಡಿ ಮಾಡಿಕೊಂಡು ಆಮೇಲೆ ಈ ಕಡೆ ಅನ್ನಕ್ಕೆ ಇಟ್ಕೋತೀನಿ. ನನ್ನ ವಿಡಿಯೋ ಎಲ್ಲ ಹೇಗೆ ಬರ್ತಾ ಇದೆ ಅಂತ
ಕಮೆಂಟ್ ಮೂಲಕ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ. ಏನಾದರೂ ತಪ್ಪಿದ್ರೂ ಕೂಡ ಅದನ್ನು ತಿಳಿಸಿ. ನಾವು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸರಿಪಡಿಸ್ಕೋಬಹುದು ನೀವು ತಿಳಿಸೋದ್ರಿಂದ. ನಾವು ಅಡುಗೆ ಮಾಡುವ ರೀತಿ ಹೇಗೆ ಬರ್ತಾ ಇದೆ ಅದು ತಿಳಿಸಿ. ಒಬ್ಬೊಬ್ಬರು ಒಂದೊಂದು ತರಹದ ಅಡುಗೆ ಮಾಡ್ತಾರೆ. ನಾವು ಡೈಲಿ ಈ ಥರ ಕೊಬ್ಬರಿ ಹಾಕ್ಕೊಂಡೆ, ಹಸಿ ಕೊಬ್ಬರಿ ಹಾಕ್ಕೊಂಡೆ ಅಡುಗೆ ಮಾಡ್ತೀವಿ. ಒಬ್ಬೊಬ್ಬರು ಒಂದೊಂದು ಥರ, ಒಬ್ಬೊಬ್ಬರು ಎಣ್ಣೆ ಜಾಸ್ತಿ ಉಪಯೋಗಿಸ್ಕೊಂಡು ಅಡುಗೆ ಮಾಡ್ತಾರೆ, ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ. ಒಂದೊಂದು ಊರ ಕಡೆ ಒಂದೊಂದು ಥರ ಅಡುಗೆ ಮಾಡ್ತಾ ಇರ್ತಾರೆ. ಅವರು ಮೊದಲಿಂದ ಅದೇ ರೂಢಿ ಆಗಿರುತ್ತೆ, ಅವರಿಗೆ ಆ ಥರ ಮಾಡಿದ್ರೇ ರುಚಿ ಆಗುತ್ತೆ, ಇಲ್ಲ ಅಂದರೆ ಅವರಿಗೆ ಸೇರಲ್ಲ. ಹೀಗಾಗಿ ಅವರವ್ರು ಮೊದಲಿಂದ ಯಾವ್ಯಾವ ಥರ ಮಾಡಿರ್ತಾರೋ ಅದೇ ಥರನೇ ಮಾಡೋದು. ಈಗ ನೋಡಿ ಬೇಳೆ ಕುದೀತಾ ಇದೆ. ಈರುಳ್ಳಿ, ಮೆಣಸಿನ್ಕಾಯಿ, ಟೊಮೆಟೊ, ತೆಂಗಿನ ತುರಿ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನಾವು ಮಿಕ್ಸಿ ಜಾರಲ್ಲಿ ತೆಂಗಿನ ತುರಿಯನ್ನು ಹಾಕ್ಕೋಬೇಕು. ಇದು ನೋಡಿ ನುಗ್ಗೆಕಾಯಿನೂ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಜಾರಿಗೆ ತೆಂಗಿನ ತುರಿನ ಹಾಕ್ಕೋಬೇಕು. ಹಾಕ್ಕೊಂಡು ಆಮೇಲೆ ಎಲ್ಲ ಮಸಾಲೆ ಐಟಮನ್ನು ಹಾಕ್ಕೋಬೇಕು. ಈ ಥರ ಒಮ್ಮೆ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ ಸಾರು. ಬೇಳೆ ಸಾರು ಈ ಥರ ಮಾಡಿಕೊಂಡ್ರೆ. ಈಗ ನೋಡಿ ಎಲ್ಲ ಮಸಾಲೆ ಐಟಮನ್ನು ಜಾರಿಗೆ ಹಾಕ್ಕೊಂಡು ರೆಡಿ ಮಾಡಿ ಮಿಕ್ಸಿಗೆ ಹಾಕ್ಕೋಬೇಕು. ಈಗ ನೋಡಿ ನಾನು ಅನ್ನಕ್ಕೆ ಇಟ್ಕೋತಾ ಇದ್ದೀನಿ. ಅಕ್ಕಿನ ಪಾತ್ರೆಯಲ್ಲಿ ಹಾಕ್ಕೋತಾ ಇದ್ದೀನಿ. ಹಾಕ್ಕೊಂಡು ಈಗ ನೋಡಿ ಚೆನ್ನಾಗಿ ತೊಳ್ಕೊಬೇಕು. ಅಕ್ಕಿನ ತೊಳ್ಕೊಂಡು ಆಮೇಲೆ ಅನ್ನಕ್ಕೆ ಇಟ್ಕೋತೀನಿ. ನೋಡಿ ನಾವು ಅಡುಗೆ ಮಾಡುವಾಗ ಎಷ್ಟು ಅಚ್ಚುಕಟ್ಟಾಗಿ ಕೆಲಸ ಮಾಡ್ತೀವೋ ಅಷ್ಟು ಒಳ್ಳೆಯದು. ಅಡುಗೆ ಮನೆಯಲ್ಲಿ ಸ್ವಚ್ಛತೆ ತುಂಬಾ ಮುಖ್ಯ. ತುಂಬ ಕ್ಲೀನಾಗಿ ಇಟ್ಕೋಬೇಕು ನಾವು ಯಾವಾಗಲೂ ಹೆಣ್ಣುಮಕ್ಕಳು ಅಡುಗೆ ಮನೆನ. ಹಾಗೆ ಏನೂ ವೇಸ್ಟ್ ಆಗದಂತೆ ಎಲ್ಲನೂ ಅಡುಗೆನೂ ಕರೆಕ್ಟಾಗಿ ಮಾಡಬೇಕು. ಸುಮ್ಮನೆ ಸಿಕ್ಕಾಪಟ್ಟೆ ಬೇಕಾದಷ್ಟು ಅಡುಗೆ ಮಾಡಿಕೊಂಡು ಆಮೇಲೆ ಚೆಲ್ಲಬಾರ್ದು ಅಡುಗೆನ. ನಮಗೆ ಎಷ್ಟು ಬೇಕೋ ಅಷ್ಟು ಮಾಡಿಕೊಂಡು ನಾವು ಕರೆಕ್ಟಾಗಿ ಅಡುಗೆನ ಮಾಡ್ಕೋಬೇಕು. ಈಗಿನ ಕಾಲದಲ್ಲಿ ತುಂಬ ಸಾಮಾನು ಬೆಲೆ ಅಂತೂ ಗಗನಕ್ಕೆ ಏರಿದೆ. ನಾವು ಎಲ್ಲ ನೋಡಿಕೊಂಡು ಮಾಡ್ಕೋಬೇಕು. ಹಾಗೆ ಗಂಡ್ಮಕ್ಳು ತಂದು ಹಾಕ್ತಾರೆ ಅಂತ ಹೇಳಿ ಮನಸ್ಸಿಗೆ ಬಂದಂತೆ ಎಲ್ಲ ಸಾಮಾನನ್ನು ವೇಸ್ಟ್ ಮಾಡೋದಾಗಲಿ, ಅನ್ನ ಚೆಲ್ಲೋದಾಗಲಿ, ಸಾರು ಚೆಲ್ಲೋದಾಗಲಿ ಈ ಥರ ಯಾವಾಗಲೂ ಹೆಣ್ಮಕ್ಳು ಯಾವಾಗಲೂ ಮಾಡಬೇಕು. ಹೆಣ್ಮಕ್ಳು ಎಷ್ಟು ನೀಟಾಗಿ ಅಡುಗೆ ಮನೆಯನ್ನು ನೀಟಾಗಿ ಇಟ್ಕೋತೀವಿ ಅಷ್ಟು ಒಳ್ಳೆಯದು. ಯಾವುದೇ ವಸ್ತು ಆಗಲಿ ವೇಸ್ಟ್ ಮಾಡಿಕೊಂಡು ಚೆಲ್ಲಬಾರ್ದು. ಯಾವಾಗಲೂ ಹೆಣ್ಣುಮಕ್ಕಳು ಅಚ್ಚುಕಟ್ಟಾಗಿ ಕೆಲಸ ಮಾಡಿದರೆ ಮನೆಯಲ್ಲಿ ನಾವು ಹಣನ ಉಳಿಸ್ಬೋದು. ಗಂಡು ಮಕ್ಕಳೇನು ದುಡ್ದು ತಂದು ಹಾಕ್ತಾರೆ, ಎಲ್ಲ ನೀಟಾಗಿ ಅಚ್ಚುಕಟ್ಟಾಗಿ ಮಾಡೋದು ಹೆಣ್ಣುಮಕ್ಕಳ ಕೈಯಲ್ಲಿರುತ್ತೆ. ಅವರು ಚೆನ್ನಾಗಿ ಮನೆ ನಡೆಸ್ಕೊಂಡು ಹೋದರೆ ಎಲ್ಲ ಸೇವಿಂಗ್ಸು ಕೂಡ ಮಾಡಬಹುದು. ಒಬ್ಬೊಬ್ಬರು ಹೆಣ್ಣುಮಕ್ಕಳು ಇರ್ತಾರೆ ಮನೆಯಲ್ಲಿ ತಂದು ಹಾಕಿದ್ದೆಲ್ಲ ಅಚ್ಚುಕಟ್ಟಾಗಿ ಇಟ್ಕೊಳ್ಳದೆ ಅಲ್ಲಲ್ಲಿ ವೇಸ್ಟ್ ಮಾಡಿಕೊಂಡು ಅಲ್ಲಲ್ಲಿ ಅನ್ನ ಚೆಲ್ಲೋದು, ಸಾರು ಚೆಲ್ಲೋದು, ಬೇಕಾಬಿಟ್ಟಿ ಮಾಡಿಕೊಂಡು ಈ ಥರ ಎಲ್ಲ ಮಾಡ್ತಾರೆ. ಆ ಥರ ಯಾವತ್ತೂ ಮಾಡಬೇಡಿ. ಎಷ್ಟೋ ಜನರಿಗೆ ಉಪವಾಸ ಇರ್ತಾರೆ ಜನ, ಅವರಿಗೆ ಅನ್ನಕ್ಕೂ ಇರಲ್ಲ, ಅನ್ನ ಉಪವಾಸ ಬಿದ್ದಿರ್ತಾರೆ ಪಾಪ, ಹೊಟ್ಟೆ ತುಂಬ ಅನ್ನ ಇಲ್ಲದೆ. ಅಂಥವರನ್ನು ನೋಡಿ ಕಲಿಯಿರಿ. ನಮಗೆ ಹಣ ಇದೆ ಅಂತ ಹೇಳಿ ನಾವು ಮನಸ್ಸಿಗೆ ಬಂದ ಹಾಗೆ ನಾವು ಅನ್ನ ಚೆಲ್ಲೋದಾಗಲಿ, ಈ ಥರ ತಿನ್ನೋ ವಸ್ತುಗಳನ್ನು ಚೆಲ್ಲೋದಾಗಲಿ ಮಾಡಬಾರ್ದು. ದೇವರು ಕೊಟ್ಟು ನೋಡ್ತಾನೆ, ಕಿತ್ಕೊಂಡು ನೋಡ್ತಾನೆ. ಆ ಥರ ಯಾವಾಗಲೂ ಮಾಡಬಾರ್ದು. ನಮಗೆ ಎಷ್ಟೇ ಹಣ ಇರಲಿ, ಎಷ್ಟೇ ಆಸ್ತಿ ಇರಲಿ, ನಾವು ನಮಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಅಡುಗೆ ಮಾಡಿಕೊಂಡು ತಿನ್ನಬೇಕು. ಯಾವಾಗಲೂ ವೇಸ್ಟನ್ನು ಮಾಡಬಾರ್ದು.
ಅದೇ ನೀವು ನಿಮ್ಮ ಕೈಲಾದಷ್ಟು ನಿಮಗೆ ಸಾಧ್ಯ ಆದರೆ ಇನ್ನು ಬಡವರಿಗೆ ನೀವು ಹಾಕಿ ಹಸಿದವರಿಗೆ ಅನ್ನ ಕೊಡಿ. ಅದು ಪುಣ್ಯದ ಕೆಲಸ. ಯಾವಾಗಲೂ ಮನೆಯಲ್ಲಿ ಮಾತ್ರ ವೇಸ್ಟ್ ಮಾಡಿ ಚೆಲ್ಲಬೇಡಿ. ನೀವು ದಾನ ಧರ್ಮ ಮಾಡಿದರೆ ಆ ಪುಣ್ಯ ನಿಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಬರುತ್ತೆ, ನಿಮಗೂ ಕೂಡ ಒಳ್ಳೆಯದಾಗತ್ತೆ. ಅನವಶ್ಯಕವಾಗಿ ವೇಸ್ಟ್ ಮಾಡಿಕೊಂಡು ಯಾವತ್ತೂ ಚೆಲ್ಲಬೇಡಿ. ತಿನ್ನೋ ವಸ್ತುಗಳನ್ನಾಗಲಿ ಅನ್ನ ಆಗಲಿ ಯಾವತ್ತೂ ಚೆಲ್ಲಬಾರ್ದು. ಅದು ಮನೆಗೆ ಶುಭ ಅಲ್ಲ, ಯಾವಾಗಲೂ ಅಶುಭ ಅದು ಇದೆ ಅಂತ ನಾವು ಯಾವತ್ತೂ ಅನ್ನದ ಮೇಲೆ ಯಾವತ್ತೂ ನಾವು ಸೊಕ್ಕನ್ನು ತೋರಿಸಬಾರ್ದು. ಈಗ ನೋಡಿ ಮಸಾಲೆ ಎಲ್ಲ ರುಬ್ಬಿ ಇಟ್ಕೊಂಡಿದ್ದೀನಿ. ಈ ಕಡೆ ಅನ್ನ ಕುದೀತಾ ಇದೆ. ಈ ಕಡೆ ಬೇಳೆನೂ ಕುದೀತಾ ಇದೆ. ಈಗ ಸ್ವಲ್ಪ ಪಾಯಸ ಮಾಡಬೇಕಂತ ಇದ್ದೀನಿ. ಸೌತೆ ಬೀಜ ಪಾಯಸ. ಸೌತೆ ಬೀಜ ಅಂದರೆ ಕೆಲವರಿಗೆ ಗೊತ್ತಿರುತ್ತೋ ಇಲ್ಲವೋ ನನಗೆ ಗೊತ್ತಿಲ್ಲ. ಆದರೆ ನಮ್ಮ ಈ ಉತ್ತರ ಕರ್ನಾಟಕದ ಸೈಡು ಸೌತೆ ಬೀಜ ತುಂಬಾ ಮಾಡ್ತಾರೆ ಜನ. ಈ ಬೇಸಿಗೆಗಾಲ ಬಂತಂದರೆ ಸೌತೆ ಬೀಜ ತುಂಬಾ ಮಾಡಿ ಇಟ್ಕೋತಾರೆ. ಆ ಥರ ನಮಗೂ ನಮ್ಮ ರಿಲೇಷನ್ ಒಬ್ಬರು ಮಾಡಿಕೊಟ್ಟಿದ್ರು. ಅದನ್ನೇ ಇದೆ ನೋಡಿ. ಈಗ ನಾನು ಎಲ್ಲ ಹುರ್ಕೊಂಡು ಇಟ್ಕೊಂಡಿದ್ದೀನಿ ಸೌತೆ ಬೀಜನ. ಈಗ ನಾನು ಅದನ್ನು ಚೆನ್ನಾಗಿ ತೊಳ್ಕೊಂಡು ಬಿಸಿನೀರಿಗೆ ಹಾಕ್ಕೋತಾ ಇದ್ದೀನಿ. ಹಾಕ್ಕೊಂಡು ಆಮೇಲೆ ಚೆನ್ನಾಗಿ ಕುದ್ದ ಮೇಲೆ ಅದಕ್ಕೆ ಬೆಲ್ಲ ಹಾಕ್ಕೊಂಡು ಆಮೇಲೆ ಏಲಕ್ಕಿ ಪುಡಿ ಎಲ್ಲ ಹಾಕ್ಕೊಂಡು ಆಮೇಲೆ ಕೊನೆಯಲ್ಲಿ ನಾನು ಆದಮೇಲೆ ಹಾಲನ್ನು ಬಿಸಿ ಮಾಡಿ ಅದರಲ್ಲಿ ಮಿಕ್ಸ್ ಮಾಡ್ಕೋತೀನಿ. ತುಂಬ ಟೇಸ್ಟಿಯಾಗಿರುತ್ತೆ ಸೌತೆ ಬೀಜ ಪಾಯಸ. ನಿಮಗೆ ಬೇಕಾದರೆ ನೀವು ಅದರಲ್ಲಿ ಗೋಡಂಬಿ, ಬಾದಾಮಿ, ದ್ರಾಕ್ಷಿ ಇವೆಲ್ಲನೂ ನೀವು ತುಪ್ಪದಲ್ಲಿ ಹುರ್ಕೊಂಡು ಹಾಕ್ಕೋಬೋದು. ಇನ್ನಷ್ಟು ರುಚಿ ಜಾಸ್ತಿ ಆಗುತ್ತೆ. ಈ ಶಾವಿಗೆ ಪಾಯಸ ಇದೆಲ್ಲಕ್ಕಿಂತ ಇದು ತುಂಬ ಟೇಸ್ಟಿಯಾಗಿರುತ್ತೆ. ಒಂದು ಸಲ ನೀವು ಈ ಥರ ಮಾಡಿ ನೋಡಿ. ಇದು ನೋಡೋದಕ್ಕೆ ಸೇಮ್ ಅಕ್ಕಿ ಕಾಳು ಥರನೇ ಇರುತ್ತೆ. ಈ ಬೇಸಿಗೆಯಲ್ಲಿ ನಾವು ಗೋಧಿ ಹಿಟ್ಟು, ಒಳ್ಳೆ ಗೋಧಿ ಇರಬೇಕು. ಗೋಧಿ ಹಿಟ್ಟು ಮತ್ತು ಸಣ್ಣ ಚಿರೋಟಿ ರವೆ ಮಿಕ್ಸ್ ಮಾಡಿಕೊಂಡು ಕಲಿಸ್ಕೊಂಡು ಬೇಸಿಗೆಗಾಲದಲ್ಲಿ ಈ ಥರ ಸಣ್ಣ ಸಣ್ಣ ಅಕ್ಕಿ ಕಾಳು ಸೇಪಿಗೆ ಮಾಡಿಕೊಂಡು ಒಣಗಿಸ್ಕೊಂಡು ಇಟ್ಕೊಳ್ಬೇಕು. ಅದು ನಮಗೆ ಯಾವಾಗ ಬೇಕೋ ಆವಾಗೆ ನಾವು ಪಾಯಸನ ಮಾಡ್ಕೊಳ್ಬೋದು. ವರ್ಷಾನುಗಟ್ಲೆ ನಾವು ಇಟ್ಕೊಂಡು ಇದನ್ನು ನಾವು ಮಾಡ್ಕೋಬೋದು. ತುಂಬ ಟೇಸ್ಟಿಯಾಗಿರುತ್ತೆ ಪಾಯಸ ಮಾತ್ರ, ಅಷ್ಟು ಅದ್ಭುತವಾಗಿರುತ್ತೆ. ಬೇಕಾದರೆ ನೀವು ಒಂದು ಸಲ ಈ ಥರ ಮಾಡಿ ನೋಡಿ, ತುಂಬಾ ರುಚಿಯಾಗಿರುತ್ತೆ. ಈಗಿನ್ನೂ ಬೇಸಿಗೆಗಾಲ, ಈಗ ಮಾಡ್ಬೋದು, ನೀವು ಮಾಡಿ ಇಟ್ಕೊಳ್ಬೋದು. ಈಗ ನೋಡಿ ಬೆಲ್ಲ, ಏಲಕ್ಕಿ ಪುಡಿ ಎಲ್ಲ ಹಾಕ್ಕೋತಾ ಇದ್ದೀನಿ ನಾನು. ಹಾಕ್ಕೊಂಡು ಈಗ ಸೌತೆ ಬೀಜ ಕುದೀತಾ ಇದೆ. ಈ ಕಡೆ ಬೇಳೆ, ಈ ನುಗ್ಗೆಕಾಯಿನೂ ಹಾಕ್ಕೊಂಡಿದ್ದೀನಿ, ಉಪ್ಪು ಎಲ್ಲ ಹಾಕ್ಕೊಂಡು ಇಟ್ಕೊಂಡಿದ್ದೆ, ಅದನ್ನು ಕುದೀತಾ ಇದೆ. ಈ ಕಡೆ ಅನ್ನನೂ ಆಗ್ತಾ ಇದೆ. ಈಗ ನೋಡಿ 4 ಒಲೆ ಗ್ಯಾಸ್ ಇದ್ದರೆ ಈ ಥರ ಎಲ್ಲನೂ ಒಟ್ಟಿಗೆ ಅಡುಗೆ ಮಾಡ್ಕೋಬೋದು, ಬೇಗನೆ ಮುಗಿಸ್ಕೋಬೋದು. ಈ ಥರ ಇದ್ದರೆ ತುಂಬ ಚೆನ್ನಾಗಿರುತ್ತೆ ನೋಡಿ. ಈ ಹಬ್ಬ ಹರಿದಿನ ಇದ್ದಾಗಂತೂ ತುಂಬಾ ಯೂಸ್ ಆಗುತ್ತೆ ಈ 4 ಒಲೆ ಗ್ಯಾಸು. ಈಗ 2 ಇತ್ತಂದರೆ 2ರಲ್ಲಿ ಅದು ಮುಗಿಸ್ಕೊಂಡು ನಾವು ಮಾಡೋದ್ರೊಳಗೆ ತುಂಬ ಸಮಯ ಬೇಕಾಗತ್ತೆ. ಈ ಥರ ಇದ್ದರೆ ತುಂಬ ಯೂಸ್ ಆಗುತ್ತೆ ನೋಡಿ. ಈಗ ಯಾರ್ಯಾರು ಗ್ಯಾಸ್ ತೊಗೋತೀರೋ ಅವರೆಲ್ಲ 4 ಒಲೆ ಗ್ಯಾಸ್ ತೊಗೊಳ್ಳಿ, ತುಂಬಾ ಯೂಸ್ ಆಗುತ್ತೆ ನಿಮಗೆ. ಮೊದಲೆಲ್ಲ 2 ಒಲೆ ಗ್ಯಾಸ್ ಇತ್ತು ನಾವೆಲ್ಲ ತೊಗೊಳ್ಳುವಾಗ. ಈಗ 4 ಒಲೆ ಗ್ಯಾಸ್ ಬಂದಿದೆ. ಈಗ 3 ಒಲೆ 4 ಒಲೆ ಬಂದಿದೆ. 3 ಒಲೆಕ್ಕಿಂತ 4 ಒಲೆ ತೊಗೊಳ್ಳೋದು ತುಂಬಾ ಬೆಸ್ಟು. ಫಂಕ್ಷನ್ ಎಲ್ಲ ಇದ್ದಾಗ ತುಂಬಾ ಯೂಸ್ ಆಗುತ್ತೆ. ಈ ಥರ ಬೇಗ ಬೇಗ ಅಡುಗೆ ಮಾಡ್ಕೋಬೇಕಂದ್ರೂ ತುಂಬ ಒಳ್ಳೆಯದು ಡೈಲಿ. ಈಗ ನೋಡಿ ಸೌತೆ ಬೀಜ ಕುದಿದಿದೆ. ಈಗ ಈ ಕಡೆ ಟೊಮೆಟೊ ಹಾಕೋತಾ ಇದ್ದೀನಿ ಸಾರಿಗೆ. ಈಗ ನುಗ್ಗೆಕಾಯಿನೂ ಬೆಂದಿದೆ.
ಈಗ ಮಸಾಲೆ ಎಲ್ಲ ಹಾಕ್ಕೋಬೇಕು. ಈ ಕಡೆ ಅನ್ನನೂ ಆಗ್ತಾ ಇದೆ. ಇನ್ನೊಂದು ಸಣ್ಣ ಉರಿಯಲ್ಲಿ ಇಟ್ಟಿದ್ದೀನಿ ಅನ್ನ. ನೋಡಿ ಎಲ್ಲ ಬೆಂದಿದೆ. ನುಗ್ಗೆಕಾಯಿ ಕೂಡ. ಈಗ ಮಸಾಲೆ ಹಾಕೋತಾ ಇದ್ದೀನಿ ನಾನು. ಈ ಕಡೆ ಸೌತೆ ಬೀಜನೂ ಕುದೀತಾ ಇದೆ. ನೋಡಿ ಬೆಲ್ಲ ಎಲ್ಲ ಹಾಕ್ಕೊಂಡಿದ್ದೀನಿ. ಏಲಕ್ಕಿ ಪುಡಿ, ಬೆಲ್ಲ ಎಲ್ಲನೂ ಹಾಕ್ಕೊಂಡಿದ್ದೀನಿ. ಈಗ ಅದರಲ್ಲೇ ಸ್ವಲ್ಪ ಬೆಲ್ಲದಲ್ಲಿ ಸ್ವಲ್ಪ ಕುದಿ ಬರಬೇಕು. ಅದು ಚೆನ್ನಾಗಿ ಕುದಿಬೇಕು, ಅಂದರೆ ತುಂಬ ಟೇಸ್ಟಿ ಆಗುತ್ತೆ. ಆಮೇಲೆ ಲಾಸ್ಟಿಗೆ ನಾವು ಹಾಲು ಬಿಸಿ ಮಾಡ್ಕೋಬೇಕು. ಈಗ ನೋಡಿ ಬೇಳೆ ಸಾರಿಗೆ ಮಸಾಲೆ ಹಾಕ್ಕೋತಾ ಇದ್ದೀನಿ. ಅದು ಉರಿ ಸಣ್ಣದಿದೆ, ಅದಕ್ಕೆ ನಾನು ಈ ಕಡೆ ಇಟ್ಕೋತಾ ಇದ್ದೀನಿ. ನಿಮ್ಗೆ ವಿಡಿಯೋದಲ್ಲೂ ಅದು ಕರೆಕ್ಟಾಗಿ ಕಾಣೋದಿಲ್ಲ ಆ ಕಡೆ ಇಟ್ಟರೆ, ಹೀಗಾಗಿ ಈ ಕಡೆ ಇಟ್ಕೊಂಡೆ ನಾನು. ಉರಿನೂ ಜಾಸ್ತಿ ದೊಡ್ಡದಿದೆ ಇದು. ನೋಡಿ ಸಾರಿಗೆ ಎಲ್ಲ ಹಾಕ್ಕೊಂಡಿದ್ದೀನಿ. ಮಸಾಲೆ ಎಲ್ಲ, ಟೊಮೆಟೊ ಪ್ರತಿಯೊಂದು ಹಾಕ್ಕೊಂಡಿದ್ದೀನಿ. ಈಗ ಕುದಿ ಬಂದ ಮೇಲೆ ಕರಿಬೇವು ಸೊಪ್ಪು ಹಾಗೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೋಬೇಕು ಕುದಿ ಬಂದ ಮೇಲೆ. ಈಗ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೋಬೇಕು, ದಪ್ಪ ಆಗಿದೆ. ಈಗ ನೋಡಿ ಕರಿಬೇವು, ಕೊತ್ತಂಬರಿ ಸೊಪ್ಪು. ಈಗ ಬೆಲ್ಲ ಹಾಕ್ಕೊಂಡಿದ್ದೀನಿ ಪಾಯಸದಲ್ಲಿ. ಅದು ಚೆನ್ನಾಗಿ ಕುದೀತಾ ಇದೆ. ಈಗ ಅದಕ್ಕೆ ತುಪ್ಪ ಮತ್ತು ಹಾಲು ಸೇರಿಸ್ಬೇಕು ನೋಡಿ. ಈಗ ನೋಡಿ ಸಾರು ಕೂಡ ಕುದೀತಾ ಇದೆ. ಈ ಥರ ಯಾವಾಗಲಾದರೂ ಒಮ್ಮೆ ಸ್ವೀಟ್ ಮಾಡಿ ತಿಂತಾನೆ ಇರಬೇಕು. ಆದರೆ ನೀವು ಸಕ್ಕರೆ ಯೂಸ್ ಮಾಡಬೇಡಿ, ಬೆಲ್ಲ ಯೂಸ್ ಮಾಡಿ. ಅದು ಕರಿ ಬೆಲ್ಲ ಯೂಸ್ ಮಾಡಿ, ಕೆಂಪು ಬೆಲ್ಲ ಯೂಸ್ ಮಾಡಿ. ಕೆಂಪು ಬೆಲ್ಲ ಯೂಸ್ ಮಾಡೋದಕ್ಕೆ ಹೋಗಬೇಡಿ, ಯಾಕಂದರೆ ಅದರಲ್ಲಿ ಕೆಮಿಕಲ್ ಹಾಕಿ ಮಾಡಿರ್ತಾರೆ. ಇದು ಕರಿ ಬೆಲ್ಲ ಆದರೆ ಕೆಮಿಕಲ್ ಇರಲ್ಲ, ಕರಿ ಬೆಲ್ಲನೇ ಯೂಸ್ ಮಾಡಿ. ಈಗ ನೋಡಿ ಸಾರಿಗೆ ಕರಿಬೇವು, ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ. ಈಗ ಚೆನ್ನಾಗಿ ಕುದಿ ಬರ್ತಾ ಇದೆ. ಆ ದಂಟಿಂದನೇ ಎಲ್ಲ ಪಾತ್ರೆ ತುಂಬಿಬಿಟ್ಟಿದೆ. ಅದು ದಂಟು ತುಂಬ ಇದೆ ಅಲ್ಲ, ಹೀಗಾಗಿ ದಂಟು ಎಲ್ಲರೂ ಇಷ್ಟಪಡ್ತಾರೆ. ಮಕ್ಕಳಿಂದ ದೊಡ್ಡವರೆಲ್ಲರೂ ನುಗ್ಗೆಕಾಯಿ ತುಂಬಾ ಇಷ್ಟಪಡ್ತಾರೆ. ಹೀಗಾಗಿ ಜಾಸ್ತಿನೇ ಹಾಕಿರ್ತೀವಿ ನುಗ್ಗೆಕಾಯಿನ. ಬರೀ ಸಾರಾದರೆ ತಿನ್ನೋದಕ್ಕೆ ಸರಿಯಾಗಲ್ಲ. ಅದಕ್ಕೆ ಪಾಯಸಕ್ಕೆ 1-2 ಚಮಚದಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ನೋಡಿ. ಆ ತುಪ್ಪದಲ್ಲಿ ತುಪ್ಪ ಮತ್ತು ಬೆಲ್ಲ ಎರಡು ಸೇರಿ ಚೆನ್ನಾಗಿ ಕುದಿಬೇಕು ಸಣ್ಣ ಉರಿಲಿ. ಆಗ ರುಚಿ ಇನ್ನಷ್ಟು ಜಾಸ್ತಿ ಬರುತ್ತೆ ನೋಡಿ. ಈ ಥರ ಚೆನ್ನಾಗಿ ಸಾರು ಕುದಿ ಬರಬೇಕು. ಈಗ ನೋಡಿ ಸಾರು ಆಯಿತು, ಅನ್ನನೂ ಆಯಿತು. ಈಗ ಪಾಯಸಕ್ಕೆ ಹಾಲೊಂದು ಬಿಸಿ ಮಾಡ್ಕೋಬೇಕು. ಹಾಲು ಬಿಸಿ ಮಾಡಿಕೊಂಡು ಆಮೇಲೆ ಮಿಕ್ಸ್ ಮಾಡಿ ಮುಚ್ಚಿಟ್ರೆ ಸಾಕು. ಅಲ್ಲೇ ಚೆನ್ನಾಗಿ ಎಲ್ಲ ಮಿಕ್ಸ್ ಆಗಿ ತುಂಬ ರುಚಿಯಾಗತ್ತೆ. ಈಗ ನೋಡಿ ಹಾಲು ತೊಗೊಂಡಿದ್ದೀನಿ ಪಾತ್ರೆಗೆ, ಅದನ್ನು ಬಿಸಿ ಮಾಡ್ಕೋತೀನಿ ನೋಡಿ. ನೀವು ಈ ಥರ ಸೌತೆ ಬೀಜನ ಮಾಡಿಕೊಂಡು ಒಮ್ಮೆ ಪಾಯಸ ಮಾಡಿ ನೋಡಿ. ಅದನ್ನು ಮಾಡಿಕೊಂಡು ನೀವು ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸ್ಬೇಕು. ಒಣಗಿಸ್ಕೊಂಡು ಒಂದು ಬಾಕ್ಸಲ್ಲಿ ಹಾಕಿ ಇಡಬೇಕು. ನೀವು ವರ್ಷಾನುಗಟ್ಟಲೆ ನೀವು ಪಾಯಸನ ಮಾಡಿ ತಿನ್ಬೋದು. ನೋಡಿ ಎಷ್ಟು ಚೆನ್ನಾಗಾಗಿದೆ. ಸಕ್ಕರೆ ಯೂಸ್ ಮಾಡೋದಕ್ಕಿಂತ ಬೆಲ್ಲ ಯೂಸ್ ಮಾಡಿದರೆ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ. ಅದರಿಂದ ಸೈಡ್ ಎಫೆಕ್ಟ್ ಏನೂ ಆಗಲ್ಲ. ಬೆಲ್ಲ ತಿನ್ನೋದ್ರಿಂದ ಇನ್ನೂ ಕಬ್ಬಿಣಾಂಶ ಹೆಚ್ಚಿಗೆ ಆಗುತ್ತೆ ನಮ್ಮ ದೇಹಕ್ಕೆ. ಅದೇ ಸಕ್ಕರೆ ತಿಂದರೆ ಸೈಡ್ ಎಫೆಕ್ಟ್ ಆಗಿ ಮತ್ತೆ ಇಲ್ಲದ ರೋಗ ಎಲ್ಲ ಶುಗರು ಅದು ಇದು ಬಂದು ಸೇರಿಕೊಳ್ಳುತ್ತೆ. ಏನೇ ಮಾಡಿದರೂ ಬೆಲ್ಲದಲ್ಲೇ ಮಾಡಿ. ಈಗ ಟೀ ಸಹಿತ ಬೆಲ್ಲದಲ್ಲೇ ಮಾಡಿ ಕುಡಿತಾರೆ ಒಬ್ಬೊಬ್ಬರು. ಸಕ್ಕರೆ ಬಿಟ್ಟಿದ್ದಾರೆ ಒಬ್ಬೊಬ್ಬರ ಮನೇಲಿ. ಸಕ್ಕರೆ ಯೂಸೇ ಮಾಡಲ್ಲ, ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತ ಹೇಳಿ. ಈಗ ನೋಡಿ ನಾನು ಎಲ್ಲ ಕಡೆ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಅಡುಗೆ ಎಲ್ಲ ಆಯ್ತಲ್ಲ, ಹೀಗಾಗಿ ಕ್ಲೀನ್ ಮಾಡಿಕೊಂಡು ಸ್ವಲ್ಪ ಪಾತ್ರೆ ಇದೆ ಅದಷ್ಟು ಕ್ಲೀನ್ ಮಾಡಿಕೊಂಡ್ರೆ ಮುಗೀತು ನೋಡಿ, ಅಡುಗೆ ಮುಗೀತು. ಈಗ ಆಮೇಲೆ ಮಕ್ಕಳು ಬರ್ತಾರೆ.
ಈಗ ನೋಡಿ ಹಾಲು ಬಿಸಿ ಮಾಡೋದಕ್ಕೆ ಇಟ್ಕೊಂಡಿದ್ದೀನಿ. ನನ್ನ ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಕಮೆಂಟ್ ಮಾಡಿ ನನಗೆ ತಿಳಿಸಿ. ಏನಾದರೂ ತಪ್ಪಿದ್ರೂ ಅದು ಕೂಡ ತಿಳಿಸಿ, ನಾನು ಮುಂದಿನ ವಿಡಿಯೋದಲ್ಲಿ ಸರಿ ಮಾಡ್ಕೋತೀನಿ. ಈಗ ಎಲ್ಲ ಹಾಲು ಬಿಸಿ ಆಗಿದೆ, ಪಾಯಸನೂ ರೆಡಿ ಆಗಿದೆ. ಅದಕ್ಕೆ ಹಾಲು ಮಿಕ್ಸ್ ಮಾಡಿಟ್ರೆ ಆಯಿತು. ಎಲ್ಲ ರೆಡಿ ಆಯಿತು. ಕ್ಲೀನಿಂಗು ನಡೀತಾ ಇದೆ ನೋಡಿ. ಎಲ್ಲ ಮುಗಿಸ್ಕೊಂಡು ಆಮೇಲೆ ಮಕ್ಕಳಿಗೆ ಇಲ್ಲೇ ಕೆಳಗಡೆ ಇಲ್ಲೇ ಸಮೀಪದಲ್ಲೇ ಇದ್ದಾರೆ, ಹೋಗಿ ಕರ್ಕೊಂಡು ಬರ್ತೀನಿ. ಈಗ ನೋಡಿ ಎಲ್ಲ ಕೆಲಸ ಆಯಿತು. ಈಗ ಹಾಲೊಂದು ಹಾಕ್ಕೋಬೇಕು ಪಾಯಸದಲ್ಲಿ. ರುಚಿಯಾದ ಪಾಯಸ ರೆಡಿ. ನೋಡಿ ಹಾಲು ಹಾಕ್ಕೋತಾ ಇದ್ದೀನಿ ನೋಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದೊಂದಿಗೆ. ನಮಸ್ಕಾರ.